Dear friends, let's have some features of Java here. Okay, Java is simple. Learning and practicing Java is easy because of its resemblance with C and C++. ಇದು ಸಿ ಮತ್ತು ಸಿ ಪ್ಲಸ್ ಪ್ಲಸ್ ಕಲ್ತಿರೋರಿಗೆ ಈಸಿ ಆಗಿರೋದ್ರಿಂದ ಸಿಂಪಲ್ ಅಂತ ಅನಿಸುತ್ತೆ. ಸೊ ದ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದ ಒ ಪಿ ಅಂತ ಹೇಳಿದ್ನಲ್ವ. ಸೊ ಅನ್ಲೈಕ್ ಸಿ ಪ್ಲಸ್ ಪ್ಲಸ್, ಸಿ ಪ್ಲಸ್ ಪ್ಲಸ್ಗಿಂತ ಬೇರೆ ಏನಿಲ್ಲ ಅಂತ ಜಾವಾ ಇಸ್ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್, ಇನ್ನೂ ಒಂದು ಹೆಜ್ಜೆ ಜಾಸ್ತಿ. ಸಿ ಪ್ಲಸ್ ಪ್ಲಸ್ ಈಸ್ ಸಿಂಪ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್. ಸಿ ಪ್ಲಸ್ ಪ್ಲಸ್ ಥರ ಅಲ್ಲ, ಇದು ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳ್ತಾ ಇದ್ದೀವಿ. ಸೊ ಸಿನ್ಸ್ ಇವನ್ ಮೈನ್ ಫಂಕ್ಷನ್ ಇಸ್ ಆಲ್ಸೋ ಆಬ್ಜೆಕ್ಟ್ ಓರಿಯೆಂಟೆಡ್, ದಟ್ಸ್ ವೈ. ಸೊ ಡಿಸ್ಟ್ರಿಬ್ಯೂಟೆಡ್, ದ ಕಾನ್ಸೆಪ್ಟ್ ಆಫ್ ಡಿಸ್ಟ್ರಿಬ್ಯೂಟೆಡ್ ಮೀನ್ಸ್ ನೆಟ್ವರ್ಕ್ ಪ್ರೋಗ್ರಾಮಿಂಗ್ ಅಂತ. ನೀವು ಎರಡು ಸಿಸ್ಟಮ್ನ ಕನೆಕ್ಟ್ ಮಾಡಿ ಅಲ್ಲಿ ಯೂಸಿಂಗ್ ವೆನ್ ಯು ಕನೆಕ್ಟೆಡ್ ಯು ಮೆಸೇಜ್ ಪಾಸ್ ಮಾಡ್ಬೋದು, ಫೈಲ್ ಕಳಿಸ್ಬೋದು, ರಿಕ್ವೆಸ್ಟ್ ಕಳಿಸ್ಬೋದು ಇನ್ನೊಂದು ಸಿಸ್ಟಮ್ಗೆ. ಈ ಥರದ್ದನ್ನು ನಾವು ಪ್ರೋಗ್ರಾಮ್ ಮಾಡ್ಬೋದಾ? ಎಸ್, ಮಾಡ್ಬೋದು. ದಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಂತ ಡಿಸ್ಟ್ರಿಬ್ಯೂಟೆಡ್ ಕಾನ್ಸೆಪ್ಟ್ಸ್ನ ಯೂಸ್ ಮಾಡ್ತೀವಿ, ವಿಚ್ ಈಸ್ ಆಲ್ಸೋ ವಿಚ್ ಜಾವಾ ಸಪೋರ್ಟ್ಸ್ ಹಿಯರ್. ವರ್ಕ್ಸ್ ಇನ್ ಅಗ್ರಿಮೆಂಟ್ ವಿತ್ TCP/IP. ಅಂದರೆ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಮೆಸೇಜ್ ಕಳಿಸ್ಬೇಕು ಅಂದರೆ ಯು ಯೂಸ್ TCP/IP, ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲ್, ಮತ್ತು IP ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ಸ್ TCP/IP ಕಾನ್ಸೆಪ್ಟ್ಸ್ನ ನೀವು ನೆಟ್ವರ್ಕಿಂಗಲ್ಲಿ ಕಲ್ತ್ಕೊತೀರಾ. ಸೊ ಅದಕ್ಕೆ ಸಪೋರ್ಟ್ ಮಾಡುತ್ತೆ, ರೈಟ್. ಸೆಕ್ಯೂರ್, ಸೊ ಸೆಕ್ಯೂರ್ ಅಂತ ಅಂದರೆ ಡಾಟಾ ಇಸ್ ಸೆಕ್ಯೂರ್ಡ್ ಅಲ್ವಾ. ಸೊ ಡಿಸೈನ್ ಫಾರ್ ಯೂಸ್ ಆನ್ ಇಂಟರ್ನೆಟ್, ಜಾವಾ ಎನೇಬಲ್ಸ್ ಕನ್ಸ್ಟ್ರಕ್ಟೆಡ್ ಫಾರ್ ವೈರಸ್ ಫ್ರೀ, ಟ್ಯಾಂಪರ್ ಫ್ರೀ systems. Since its data is also secure and it also don't allows the other, since its feature of not allowing other not allowing others to access any data within the program, written program. That's why it is secure, right? So robust, strong and powerful ಅಂತ ಯಾಕಂತ ಅಂತೀವಿ ಅಂದರೆ ಜಾವಾ ಪ್ರೋಗ್ರಾಮ್ಸ್ will not crash because of its exception handling. ಸೊ ಇದರದ್ದೇ ಆದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇದೆ ಅಂಡ್ ಇಟ್ಸ್ ಮೆಮೊರಿ ಮ್ಯಾನೇಜ್ಮೆಂಟ್ ಈಸ್ ಫೀಚರ್ಸ್ ಇರೋದ್ರಿಂದ ಇದರಲ್ಲಿ ಇದು robust ಅಂತಾನೂ ಹೇಳ್ತೀವಿ. ಸೊ ಇಂಟರ್ಪ್ರಿಟೆಡ್, ಜಾವಾ ಪ್ರೋಗ್ರಾಮ್ಸ್ ಆರ್ ಕಂಪೈಲ್ಡ್ ಟು ಜನರೇಟ್ ದಿ ಬೈಟ್ ಕೋಡ್. This byte code is downloaded and interpreted by the interpreter. To understand this, I will explain you with some diagrams here. I will show you right now. Okay, then only you can understand what is this. Right, just go there. More down, right. So ಜಾವಾ ಪ್ರೋಗ್ರಾಮ್ ಸ್ಟ್ರಕ್ಚರ್ಗಿಂತ ಮುಂಚೆ ಅದನ್ನ ಹೇಳಬೇಕಾಗಿತ್ತು. ಸೊ ಜಾವಾ ಸ್ಟೇಟ್ಮೆಂಟ್ಸ್ ನೋ ನಾಟ್ ನೀಡೆಡ್ ಹಿಯರ್. ಎಸ್, ಇನ್ನೂ ಒಂದು ಕೆಳಗೆ. ಎಸ್, ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೈನ್. ಜಾವಾ ವರ್ಚುವಲ್ ಮೆಷಿನ್, ರೈಟ್. ಸೊ ಜಾವಾ ವರ್ಚುವಲ್ ಮೆಷಿನ್ JVM ಯಾವಾಗ ಹೇಗಿರುತ್ತಪ್ಪ ಅಂದರೆ ಇಟ್ ಆಲ್ಸೋ ಕಂಟೈನ್ಸ್ ಜಾವಾ ಕಂಪೈಲರ್ ಅಂಡ್ ಜಾವಾ ಇಂಟರ್ಪ್ರಿಟರ್ ಎರಡೂ ಇರುತ್ತೆ ಇದರಲ್ಲಿ, ರೈಟ್. JVM contains Java virtual machine contains the Java compiler and Java interpreter. Once you compile a Java program, even source code baritira. For example, I will show you one example so that you could understand easily. Okay, ನಾನು ಎಲ್ಲಿ ಸೇವ್ ಮಾಡಿದ್ದೀನಿ ಎಲ್ಲ ಫೈಲ್ಸ್ನು. I have created a folder here. It's a palindrome, right. So ನಿಮಗೆಲ್ಲರಿಗೂ ಗೊತ್ತಿದೆ palindrome is a program to calculate the given number is palindrome or not ಅಂತ ಹೆಂಗೆ ಕಂಡುಹಿಡಿಯೋದು. ಫಸ್ಟ್ ರಿವರ್ಸ್ ಮಾಡಿಬಿಟ್ಟು ಅದು palindrome ಅಥವಾ ಅಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಯೂಸ್ ಮಾಡ್ತೀವಿ.
ರಿವರ್ಸ್ ಮಾಡೋದಕ್ಕೆ ಅದು ಪ್ರೋಗ್ರಾಮ್ ಅಲ್ವಾ. ಸೊ ಐ ಹ್ಯಾವ್ ರಿಟನ್ ಎ ಪ್ರೋಗ್ರಾಮ್ ಇನ್ ಹಿಯರ್. ಓಕೆ, ದಿಸ್ ಫಾರ್ ವಿಚ್ ಇದನ್ನ ಕಂಪೈಲ್ ಎಲ್ಲಿ ಮಾಡೋದು ಎಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. So I'll come back to here. Okay, here once your source program is ready, so this one is your source program. Okay, you compile it using javac. So ಈ ಪ್ರೋಗ್ರಾಮ್ ನ ನೀವು javac ಫೈಲ್ ನೇಮ್ ಏನಂತ ಸೇವ್ ಮಾಡಬೇಕು, ಕ್ಲಾಸ್ ನೇಮು ಫೈಲ್ ನೇಮು ಸೇಮ್ ಇರಬೇಕು. ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಪ್ರೋಗ್ರಾಮ್ palindrome.java ಅಂತಿದೆ, ಅದನ್ನೇ ಹಂಗೆ ಸೇವ್ ಮಾಡಬೇಕು, ರೈಟ್. ಸೊ ದೆನ್ ಓನ್ಲಿ ಇಟ್ ವಿಲ್ ರೆಕಗ್ನೈಸಸ್ ಯು, ಅದರ್ವೈಸ್ ಇಟ್ ವಿಲ್ ರಿಜೆಕ್ಟ್ ಯು, ರೈಟ್. ಸೊ ಜಾವಾ ಕಂಪೈಲರ್ ಯೂಸಿಂಗ್ javac ಕಂಪೈಲ್ ಮಾಡ್ತೀರಾ, ಅದು ಬೈಟ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕಾನ್ಸೆಪ್ಟ್ ನಿಮಗೆ ಟೋಟಲಿ ಕಾನ್ಸೆಪ್ಟ್ ಏನು ಹೇಳ್ತಾ ಇದೀನಿ ಅಂದರೆ, ಸೊ ಜಾವಾ ಕ್ಲಾಸ್ ಫೈಲು ಮತ್ತೆ ಫೈಲ್ ನೇಮು .java ಅಂತ ಕೊಡ್ತಿರಲ್ಲ, ಅದು ಸೋರ್ಸ್ ಕೋಡ್ ಅಲ್ಲಿ ಸೇವ್ ಮಾಡಬೇಕು. ಕಂಪೈಲ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಅ ಬೈಟ್ ಕೋಡ್ ಇನ್ಸ್ಟ್ರಕ್ಷನ್ ವಿಚ್ ಇಸ್ ಅ ಕ್ಲಾಸ್ ಫೈಲ್ .class ಅಂತ ಇರುತ್ತೆ. ಇಲ್ಲಿ ನಿಮಗೆ ಫೋಲ್ಡರ್ ತೋರಿಸ್ತೀನಿ. ಸೊ ಇನಿಷಿಯಲಿ ಈ .class ಫೈಲ್ ಇರೋದೇ ಇಲ್ಲ. ಓಕೆ, ಈ ಕಾನ್ಸೆಪ್ಟ್ ನೋಡಿ. ಸೊ ಈ .class ಫೈಲ್ ಇರೋದೇ ಇಲ್ಲ, ಇದರಲ್ಲಿ ಬೈಟ್ ಕೋಡ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ನೀವು ಈ ಫೈಲ್ ಅನ್ನ ಕಂಪೈಲ್ ಮಾಡಿದ್ರೆ javac palindrome.java ಅಂತ ಕೊಟ್ಟಾಗ ಯು ವಿಲ್ ಗೆಟ್ ದಿಸ್, ರೈಟ್. cmd ಅಂತ ಕೊಟ್ರೆ ಯು ವಿಲ್ ಗೆಟ್ ದ ಕಮಾಂಡ್ ಪ್ರಾಂಪ್ಟ್. ಓಪನ್ ದ ಕಮಾಂಡ್ ಪ್ರಾಂಪ್ಟ್ ವೇರ್ ಯು ಆರ್ ಇನ್ ಆಕ್ಚುಲಿ ಐ ಮೀನ್ ಡಿ ಡ್ರೈವ್ ಅಲ್ಲಿ abc ಫೋಲ್ಡರ್ ಇದೆ. ಸೊ ಹೌ ಶುಡ್ ಐ ಗೋ ದೇರ್, ಡಿ ಕೋಲನ್ ಎಂಟರ್ ಕೊಟ್ರೆ we'll go to D drive, CD, ABC, enter. Now you are in ABC folder. Okay, that is where you have to be there. So dir kotre you will get that file which you need, the palindrome.java. So now to compile the Java file, now I will delete this. ಈಗ .class ಫೈಲ್ ಅನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. Now you type javac p capital lindrome.java, which is our compiling Java file, right. So enter. So ಈಗ ಕಂಪೈಲ್ ಮಾಡಿದ ತಕ್ಷಣ ನೋಡಿ, if you have no error then only you will get the .class file which contains bytecode instructions, right. So these Java file na javac anta compile ಮಾಡಿದ ತಕ್ಷಣ using Java compiler it generates bytecode instruction using Java, which is also in Java virtual machine, right, which is a .class file like this. Okay, like this class palindrome.class create ಆಯ್ತು. So if there are no errors then only you will get this, otherwise you will get error. If you get error, you get error only, you will not get the class file, which means you are not converted the actual source code .java file to the bytecode, right. ಈ ವಿಷಯ ನಿಮಗೆ ಗೊತ್ತಿರಬೇಕು ಚೆನ್ನಾಗಿ. ನಾವು ನೆಕ್ಸ್ಟ್, ಸೊ ಕಂಪೈಲ್ ಆದ್ಮೇಲೆ ಇದು ರೆಡಿ ಆಯ್ತು. ನಾವು ಇಟ್ ಈಸ್ ಡಿಸ್ಕನೆಕ್ಟೆಡ್ ಫ್ರಮ್ ದಿ ಜಾವಾ ಫೈಲ್. ಈ ಫೈಲ್ ಇಂದ ಅದು ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಈಗ ನೀವು ಡೈರೆಕ್ಟ್ ಆಗಿ using Java virtual machine, the same Java virtual machine which is bytecode converted, which is also a class file .class file, right. So ಅದು Java interpreter ಯೂಸ್ ಮಾಡುತ್ತೆ, ಇದು Java compiler ಯೂಸ್ ಮಾಡುತ್ತೆ, ಇದು Java interpreter ಯೂಸ್ ಮಾಡಿಬಿಟ್ಟು ರನ್ ಆಗುತ್ತೆ. ಸೊ ನಾನು ಇದನ್ನ ಈಗ ರನ್ ಮಾಡ್ತೀನಿ ನೋಡಿ. ಈಗ ಟೈಪ್ Java ಅಂತ ಕೊಟ್ರೆ ಸಾಕು. Are you able to okay, are you able to see this? No, capital PLINDROME, right. Okay, enter ಕೊಟ್ಟ ತಕ್ಷಣ now you can get the output. This is a palindrome. So can you check the program why palindrome ಬಂದಿದೆ ಅಂತ ಚೆಕ್ ಮಾಡೋಣ. Where is our file actually?
Okay, this is our file. Just I will unzoom this, escape, right. So this is our palindrome. The 121 is reverse ಮಾಡಿದ್ರೆ 121 ಆಗುತ್ತಲ್ವಾ, ಅದಕ್ಕೆ palindrome ಅಂತ ಬಂದಿದೆ. ಅರ್ಥ ಆಯ್ತಾ? So if everything is correct, then you get the output through Java interpreter, right? You will get the real machine output in the machine code itself. So ವಾಪಸ್ machine code ಗೆ ಕನ್ವರ್ಟ್ ಆಗಿದೆ. ಇದು ಬೈಟ್ ಕೋಡ್ ಇಂದ ವಾಪಸ್ machine code ಗೆ ಕನ್ವರ್ಟ್ ಆಗಿದೆ. ಆಮೇಲೆ ಔಟ್ಪುಟ್ ನಿಮಗೆ ಬರುತ್ತೆ. This is what actually happens inside. So real machine is zeros and ones, operating system which is also written zeros and ones, the Java virtual machine which converts bytecode instructions, and it also contains Java APIs, the compiler interpreter which are in Java virtual machine, and user programs. What you write Java program is user program which is fed to the compiler, and then it interact with the other APIs. You'll call ಮಾಡಿರೋ ಎಲ್ಲ ಈ ಪ್ರೋಗ್ರಾಮ್ ಬರ್ದಿರೋ ಎಲ್ಲ ಪ್ಯಾಕೇಜಸ್ ನ ಇಂಪೋರ್ಟ್ ಮಾಡ್ಕೊಳ್ಳೋ ಕೆಲಸ ಮಾಡೋದಕ್ಕೆ ಜಾವಾ ಆಬ್ಜೆಕ್ಟ್ ಫ್ರೇಮ್ ವರ್ಕ್ API ವರ್ಕ್ ಆಗುತ್ತೆ. ದೆನ್ ಜಾವಾ ವರ್ಚುವಲ್ ಮೆಷಿನ್ ವಿಲ್ interact with operating system and convert it into zeros and ones if necessary, right? Then output ಬರೋದು ಅದು ಕ್ಲಾಸ್ ಫೈಲ್ ಆಗುತ್ತೆ. ಕ್ಲಾಸ್ ಫೈಲ್ ಇಂದ ಔಟ್ಪುಟ್ ಬರೋದು ಇಂಟರ್ಪ್ರಿಟರ್ ಇಂದ. So then it will show it to the user what output they need to be for the provided program. Right? ಈ ರೀತಿ ವರ್ಕ್ ಆಗುತ್ತೆ. So that is what Java virtual machine is. ಇದು ಈ Java virtual machine ನೀವು ಅರ್ಥ ಆದ್ರೆ ಇದೆಲ್ಲ ನೀವು ಈಸಿಯಾಗಿ ಹೇಳ್ಬೋದು, ರೈಟ್? ಸೊ ಇಂಟರ್ಪ್ರಿಟೆಡ್ ಅಂತ ಏನಕ್ಕಂತೀವಿ ನಾವೀಗ? ಸೊ ಈಗ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಜಾವಾ ವರ್ಚುವಲ್ ಮೆಷಿನ್ ಬೈಟ್ ಕೋಡ್ ಕನ್ವರ್ಟ್ ಆಗುತ್ತೆ. ಇಂಟರ್ಪ್ರಿಟೆಡ್ ಅಂತ ಯಾಕಂತೀವಿ ಅಂದ್ರೆ, ಸೊ ಒನ್ಸ್ ಯು ಕಂಪೈಲ್ ದಿ ಪ್ರೋಗ್ರಾಮ್ ಯು ಕನ್ವರ್ಟ್ ದ all thing to byte codes which is called as dot class. The dot class file is executed directly through Java interpreter which is in the Java virtual machine, right? So ಈ ರೀತಿ, that's why it is called as interpreted. Java is interpreted, right? So portable, ಈ word ಯಾಕಪ್ಪ ಹೇಳ್ತೀವಿ ಅಂದ್ರೆ, because it can, once you compile the Java program, the dot class file which is generated can run in any operating system. It can implement on any operating system. That's why it is called portable. Okay. So a dot class file idre saku, you can execute your program anywhere, any operating system, any environment. Is called as portability, right? So architectural neutral language. What we call it? Why we call it as Java bytecode is not machine dependent. One system 16 bit irutte, 8 bit irutte, 32 bit irutte, 64 bit irutte. OS ಯಾವ್ದೇ ಟೈಪ್ ಇರಲಿ, any machine with any processors, ಅದು ಯಾವುದೇ processors ಯೂಸ್ ಮಾಡ್ತಾ ಇರಲಿ, it can interact with those bytecode instructions and convert into machine language and then run on that OS which you are in that ಯಾವ ಆಪರೇಟಿಂಗ್ ಸಿಸ್ಟಮ್, ಯಾವ ಮೆಷಿನ್ ಅಲ್ಲಿ ಯಾವ OS ಹಾಕಿದೆಯೋ, ಯಾವ ಪ್ರೊಸೆಸರ್ ಯೂಸ್ ಮಾಡ್ತಿರೋ ಅದಕ್ಕೇನೆ ಅಡ್ಜಸ್ಟ್ ಆಗೋಗೆ ಇದು ಬೈಟ್ ಕೋಡ್ ಆಗಿ ಕನ್ವರ್ಟ್ ಆಗಿರುತ್ತೆ. So dot class file is which is necessary for it uses Java interpreter to run the program, right? So high performance ಯಾಕಂತೀವಿ ಅಂದ್ರೆ, along with the interpreter ಎಲ್ಲ JVM ವರ್ಕ್ ಆಗುತ್ತೆ ನೋಡಿ. There will be a just in time compiler which enhances the speed of execution. JIT is responsible for high performance. Multi-threaded ಅಂತ ಯಾಕಂತೀವಿ ಅಂದ್ರೆ, so you can execute different parts of a program. ಒಂದು ಪ್ರೋಗ್ರಾಮ್ನ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿಂದ ಮುಂದಕ್ಕೆ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ಬೋದು. ಸೈಮಲ್ಟೇನಿಯಸ್ಲಿ ಏನು ಮಾಡ್ಬೋದು, ಅರ್ಧಕ್ಕೆ ನಿಲ್ಲಿಸಿ ಮುಂದಿಂದ ಮಾಡ್ಬೋದು, ಮತ್ತೆ ಅಲ್ಲಿಂದ ಕಂಟಿನ್ಯೂನು ಮಾಡ್ಬೋದು. ಅದಕ್ಕೆಲ್ಲ ಕಂಟ್ರೋಲ್ಸ್ ಇದೆ ಜಾವಾ ಪ್ರೋಗ್ರಾಮಲ್ಲಿ. ದಟ್ ಈಸ್ ಕಾಲ್ಡ್ ಮಲ್ಟಿಥ್ರೆಡಿಂಗ್. ಸೊ ಎಕ್ಸಿಕ್ಯೂಟ್ ಮೋರ್ ದನ್ ಒನ್ ಪ್ರೋಗ್ರಾಮ್ ಕನ್ಕರೆಂಟ್ಲಿ is called as multi-threading. This is essential feature to design server-side programs. So server-side program ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. The term dynamic ಯಾಕಂತೀವಿ ಅಂದ್ರೆ, we can develop programs Java with dynamically change on internet. So you can use applets
which can write, you can write code Java in Java to run the programs on internet, on browsers. Is called, since also it is called as dynamic. So it can run, you can create standalone programs, you can write code for dynamic also, that's why it is called dynamic. So these are the features of Java. Java is simple since it is resemblance to C++, object oriented. It's purely object oriented than like the C++. It's distributed, it can support the coding, that is you can write the code for in internet, on network, that's a TCP IP. It is secure since it has control over the accessing the data members, as well as it will not allow any program or any code or any data inside the code, or any such situations it can avoid. So since it is secure. Robust, it has the ability to handle the errors and the memory management feature. It's called robust, strong and powerful. The meaning of robust is strong and powerful. Interpreted, why it is called interpreted? Since we have explained JVM, the bytecode can be downloaded and interpreted by the interpreter, which is stored in that class, and will have bytecode instructions in JVM, which contains interpreter will execute the bytecode, then give you the output. The portability is to, if you write any code and compile it, if the .class file which is generated after the compilation is enough to get the output or the program executed in any system, in any processors, in any conditions, it will run without any errors or yielding any errors, right? So architectural or neutral language ಅಂತ ಯಾಕಂತೀವಿ ಅಂದ್ರೆ ಜಾವಾ ಬೈಟ್ ಕೋಡ್ ಎಲ್ಲ ಇದಿಷ್ಟು ಅದೇ ಬರುತ್ತೆ ನೋಡಿ. ಜಾವಾ ಬೈಟ್ ಕೋಡ್ ಕನ್ವರ್ಟ್ ಆಗಿರೋದು .class ಅಲ್ಲಿ ಬಂದಿರೋದು is not machine dependent, because it can run on any machine. Since it is not machine dependent, it can run on any machine with any processors and with any OS also. OS means operating, even Windows, Linux and Mac OS ಎಲ್ಲಿ ಬೇಕಾದ್ರೂ ರನ್ ಆಗುತ್ತೆ ಅಂತ. ಹೈ ಪರ್ಫಾರ್ಮೆನ್ಸ್ ಅಂತ ಏನಂತೀವಿ, along with interpreter, it also uses just-in-time compiler, which will enhance the speed of execution. So multi-threaded concurrently, ಒಂದೇ ಸಮಯದಲ್ಲಿ ಎರಡೆರಡು ಪ್ರೋಗ್ರಾಮ್ನ ಎಷ್ಟಾದ್ರೂ ಪ್ರೋಗ್ರಾಮ್ನ ರನ್ ಮಾಡುವಂತ ಕಂಟ್ರೋಲಿಂಗ್ ಎಬಿಲಿಟಿ ಇರೋದು ಜಾವಾಗಿದೆ. ದಿಸ್ ಈಸ್ ಎಸೆನ್ಷಿಯಲ್ ಫೀಚರ್ ಟು ಡಿಸೈನ್. ಇದನ್ನೆಲ್ಲಿ ಯೂಸ್ ಮಾಡ್ತೀವಿ, ಸರ್ವರ್ ಸೈಡ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಡೈನಾಮಿಕ್ ಅಂತ ಏನಕ್ಕಂತ ಅಂತೀವಿ ಅಂದ್ರೆ, ಬರೀ ನೀವು ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ ಅಷ್ಟೇ ಬರೆಯೋದಲ್ಲ, ಯು ಕ್ಯಾನ್ ಆಲ್ಸೋ ರೈಟ್ ದಿ ಪ್ರೋಗ್ರಾಮ್ ಟು ವಿಚ್ ಕ್ಯಾನ್ ರನ್ ಆನ್ ಇಂಟರ್ನೆಟ್ ಅಂಡ್ ಇಟ್ ಚೇಂಜ್ dynamically ಅಂತ using applets. Applets is an example to write program, Java program which run on internet also or any browser also, right? Since it is called as dynamic, right? So ಈಗ ಕೆಲವೊಂದು ಸೆಟ್ಟಿಂಗ್ಸ್ ಮಾಡೋದಿದೆ, ನೀವು ಜಾವಾ ಕಂಪೈಲ್ ಮಾಡಿ ನೀವು ಇನ್ಸ್ಟಾಲ್ ಮಾಡ್ತೀರಾ. ಓಕೆ, ಸೊ how you set the path, how you give the obtaining the Java environment, right? So Java ನೀವು ಇನ್ಸ್ಟಾಲ್, ಈ ಜಸ್ಟ್ ನೀವು ಮಾಡಬೇಕಾಗಿರೋದು ಏನು ಇಲ್ಲ, ಈ ಜಸ್ಟ್ ಓಪನ್ ದಿಸ್, ಐ ವಿಲ್ ಶೋ ಯು. ಸೊ ಡಿ ಡ್ರೈವ್ ಅಲ್ಲಿ ಈ ಜಾವಾ ಅನ್ನೋ ಫೈಲ್ ಕಾಣಿಸ್ತಾ ಇದೆ ನಿಮ್ಗೆಲ್ಲರಿಗೂ. ಝೂಮ್ ಇಟ್. ಸೊ ಈ ಜಾವಾ ಫೈಲ್ ಅನ್ನ ನೀವು ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡ್ಬಿಟ್ಟು ಯು ಜಸ್ಟ್ ಯೂಸ್ ಇಟ್. I think it is okay. E copy ಆಗುತ್ತೆ. So you just copy it. Okay, ನಿಮ್ಮ ಸಿಸ್ಟಮ್ ಯಾವ್ದಾದ್ರು ಪೆನ್ ಡ್ರೈವ್ ಅಥವಾ
you use any media that you can carry this folder to, okay, and paste it in your any system. Like if you have Mac operating system, if you have Linux operating system, that is Ubuntu, so you copy this file. ಓಕೆ, ನಿಮ್ಮದು ಸಾಮಾನ್ಯವಾಗಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇರ್ತದೆ. ಸೊ ಇದನ್ನು ಕಾಪಿ ಮಾಡಿಬಿಟ್ಟು ನೀವು ನಿಮ್ಮ ಸಿಸ್ಟಮಲ್ಲಿ ಡಿ ಡ್ರೈವಲ್ಲೋ ಈ ಡ್ರೈವಲ್ಲೋ ಅದರ್ ದನ್ ಸಿ ಡ್ರೈವ್ ಯು ಪ್ಲೇಸ್ ದಿಸ್ ಫೋಲ್ಡರ್, ಜಸ್ಟ್ ರೈಟ್ ಕ್ಲಿಕ್ ಅಂಡ್ ಪೇಸ್ಟ್. ಓಕೆ, ಸೊ ಪೇಸ್ಟ್ ಮಾಡಿ, ಆಮೇಲೆ ಆಲ್ರೆಡಿ ಪೇಸ್ಟ್ ಆಗಿದೆ, ನಾನು ನಿಮಗೆ ಇಲ್ಲಿ ಮಾಡ್ತಾ ಇಲ್ಲ. ಸೊ ಇಲ್ಲಿ ಜಾವಾ ಓಪನ್ ಮಾಡಿ, ಶಲ್ ಐ ಝೂಮ್ ಇಟ್, ಡಿ ಡ್ರೈವಲ್ಲಿ ಜಾವಾನ ಓಪನ್ ಮಾಡಿದೆ. JDK ಬಿನ್ 1.6 ವರ್ಷನ್ ಆಗಿರೋದ್ರಿಂದ JDK ಓಪನ್ ಮಾಡಿದೆ, ಬಿನ್ ಓಪನ್ ಮಾಡಿದೆ. ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್ URL, ದಟ್ ಇಸ್ ಪಾತ್ ಅಂತಾನು ಹೇಳ್ತೀವಿ. URL ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ ನಿಮ್ಮ ಬ್ರೌಸರ್ ರನ್ ಮಾಡ್ಬೇಕಾದ್ರೆ. ಸೊ ಈಗ ಕಾಣಿಸ್ತಾ ಇದೆ ಈ ಪಾತ್. ಸೊ ಈ ಪಾತನ್ನ ನೀವು ಕಾಪಿ ಮಾಡ್ಕೊಳ್ಳಿ, Ctrl+C, ಅಥವಾ ಈ ಕ್ಲಿಕ್ ಮಾಡಿದ್ಮೇಲೆ, ಸೆಲೆಕ್ಟ್ ಮಾಡಿದ್ಮೇಲೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿಕೊಂಡು, ದಟ್ ಈಸ್ ಆಲ್ಸೋ another way of copying. So I just come out from it. I just you copy the path here, setting up environment variable higene. So now you right click on my computer, you follow these instructions step by step. Right click on my computer, ಯಾವ್ರಿಂದ ಓಪನ್ ಆಗುತ್ತಾ ನೋಡ್ಕೊಳ್ಳಿ. ದಿಸ್ PC ಇಲ್ಲೆಲ್ಲ ಬರುತ್ತೆ. ಕಮ್ ಆನ್, ವೇರ್ ಇಸ್ ದಿಸ್ PC? ಡೆಸ್ಕ್ಟಾಪ್ ಅಲ್ಲಿ ಇರುತ್ತೆ ಅದು. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನೋಡ್ತೀನಿ ಬರುತ್ತಾ. ನೋ, ಯು ವಾಂಟ್ ಗೆಟ್. I just minimize all these things. You got this now, right? So right click on properties, right click on computer, choose properties, then advanced tab ಹೋಗಬೇಕು. ಈ ರೀತಿ ಹೋಗಬೇಕು ನೀವು. So I just minimize all these things, right click on properties and advanced ಅಲ್ಲಿ ಹೋಗಬೇಕು. ಇಲ್ಲಿರುತ್ತೆ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸ್ ಹೋಗಬೇಕು. ದೆನ್ ಮತ್ತೆ ಅಡ್ವಾನ್ಸ್ಡ್. ಸೊ ಎಲ್ಲಿ ಹೋಗಬೇಕು? you right click here, go to properties. In the properties you will get a separate window. Windows 10 ಆಗಿದ್ರೆ ಈ ತರ ಬರ್ತದೆ. Then you go zoom. ಸೊ ಎಲ್ಲಿ ಹೋಗಬೇಕು? ಇಲ್ಲಿ ಡೆಸ್ಕ್ಟಾಪ್, ರಿಮೋಟ್ ಡೆಸ್ಕ್ಟಾಪ್ ಇದೆಲ್ಲ ಬರ್ತದೆ. ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ. ಸೊ ಅಡ್ವಾನ್ಸ್ ಹೋಗಬೇಕು, ಸಿಸ್ಟಮ್ ಅಡ್ವಾನ್ಸ್ ಅದೇ ಓಪನ್ ಆಗುತ್ತೆ. ದೆನ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ನ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಪಾತ್ ಬರ್ತದೆ. ಶಲ್ ಐ ಅನ್ಝೂಮ್ ಇಟ್? ಓಕೆ, ಸೊ ಈ ರೀತಿ ಬರುತ್ತೆ ನೋಡ್ಕೊಳ್ಳಿ. ದೆನ್ ಇಲ್ಲಿ ಅದರ ಒಂದು ಪಾತ್, ಜಾವಾ ಪಾತ್ ಅಂತಾನೆ ಮಾಡಿದೀನಿ ನೋಡಿ. ಐ ಜಸ್ಟ್ ಕಾಪಿಡ್ ದೋಸ್. ಇಲ್ಲಿ ನ್ಯೂ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಜಾವಾ ಪಾತ್ ಅಂತ ಕ್ಲಿಕ್ ಮಾಡಿ, ನೀವು ಕಾಪಿ ಮಾಡಿರೋದನ್ನ ಇಲ್ಲಿ ಪೇಸ್ಟ್ ಮಾಡಿ, ಇಲ್ಲಿ ಬೇಕಾದ್ರೆ ಜಾವಾ ಪಾತ್, ಜಾವಾ ಅಂಡರ್ಸ್ಕೋರ್ ಪಾತ್ ಕೊಡಿ. ಓಕೆ, ಈ ರೀತಿ ಕೊಡಿ. ದೆನ್ ಓಕೆ ಕೊಡಿ. ಓಕೆ, ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ, ಇಲ್ಲಿದೆ. ಸೊ ಅದಕ್ಕೆ ಕೊಡ್ತಾ ಇಲ್ಲ. ಸೊ ಓಕೆ ಕೊಟ್ರೆ ಆಯ್ತು. ದಿಸ್ ಇಸ್ ಡನ್. ಯು ಗಾಟ್ ದಿಸ್. ಸೊ ಗೋ ಟು ಅಡ್ವಾನ್ಸ್ system settings, then go to advanced again, environment variables, then you already path ಇದೆ. ಸೊ ನೀವು ಅಂತ ಕೊಡೋದು, ಇಲ್ಲಿ ಜಾವಾ ಪಾತ್ ಅಂತ ಕೊಡೋದು, ಇಲ್ಲಿ ನೀವು ಕಾಪಿ ಮಾಡಿರೋ ಲಿಂಕ್ ಅನ್ನ ಇಲ್ಲಿ URL ಅಥವಾ ಪಾತ್ ಅನ್ನ ಇಲ್ಲಿ ಪೇಸ್ಟ್ ಮಾಡೋದು, ದೆನ್ ಓಕೆ ಕೊಡೋದು. ಇಷ್ಟು ಕೆಲಸ ಮಾಡಿದ್ರೆ ಇಲ್ಲಿ ಒಂದು ಪಾತ್ ಸೆಟ್ ಆಗುತ್ತೆ. ದಿಸ್ ಜಾವಾ ಪಾತ್ ಈಸ್ ರೆಸ್ಪಾನ್ಸಿಬಲ್ ಟು ರನ್ ಯುವರ್ ಜಾವಾ ಪ್ರೋಗ್ರಾಮ್ ಎನಿವೇ. ಸೊ ಈಗ ನೀವು ಸೆಟ್ ಮಾಡಿದ್ಮೇಲೆ ಈ ಏನೇನು ಮುಂಚೆ ಏನಾದರೂ ಕಮಾಂಡ್ ಪ್ರಾಂಪ್ಟ್ ಓಪನ್ ಇದ್ರೆ ಅದನ್ನ ಕ್ಲೋಸ್ ಮಾಡಿಬಿಡಿ. ಈಗ ಹೊಸದಾಗೇನೆ ಓಪನ್ ಮಾಡ್ಬೇಕು ನೀವು. ಸೊ ಮುಂಚೆ ಏನಾದ್ರು ಕಮಾಂಡ್ ಪ್ರಾಂಪ್ಟ್ ಇದ್ದಿದ್ರೆ ಅದು ವರ್ಕ್ ಆಗಲ್ಲ. ಯು ಹ್ಯಾವ್ ಟು ಓಪನ್ ನ್ಯೂ ಥಿಂಗ್, ರಿಸ್ಟಾರ್ಟ್ ಆಗಬೇಕು. ಓಕೆ, ಸೊ ನಾನು ಈ ಸಿ ಡ್ರೈವಲ್ಲಿ ಇದ್ದೀನಿ. ಆ್ಯಕ್ಚುಲಿ ಜಾವಾ ಸಿ ಅಂತ ಕೊಟ್ಟರೆ ನೋಡಿ ಈ ರೀತಿ ಬಂತು ಅಂದರೆ ಜಾವಾ ಇಸ್
ಎನ್ವಿರಾನ್ಮೆಂಟ್ ವೇರಿಯಬಲ್ ಸೆಟ್ ಆಗಿದೆ ಅಂತ ಅರ್ಥ. D: ಡ್ರೈವ್ ಹೋಗ್ಬಿಟ್ಟು ಇಲ್ಲೂ ಜಾವಾ ಸಿ ಕೊಡ್ತೀನಿ ಡೈರೆಕ್ಟ್ ಆಗಿ. ಸೊ ಯು ಗೆಟ್ ದಿಸ್. ಸೊ ಯು ಎನಿವೇರ್ ಯು ಕ್ಯಾನ್ ರನ್ ದಿ ಪ್ರೋಗ್ರಾಮ್ ಅಂತ ಅರ್ಥ. ಸೊ ದಟ್ಸ್ ದ ಮೀನಿಂಗ್ ಆಫ್ ಸೆಟ್ಟಿಂಗ್ ದ environment variables. Okay, setting the click on variables button on at the bottom in the properties. ಇದೆಲ್ಲ ಹಳೆ ಸಿಸ್ಟಮ್ಗೆ ಸಪೋರ್ಟ್ ಆಗೋಂಥದ್ದಿದೆ. ನೀವು ನಾನೀಗ ತೋರಿಸಿದ್ದು ಹೊಸ ಸಿಸ್ಟಮ್ಗೆ ಸಪೋರ್ಟ್ ಆಗೋಂತ ನಾನು ತೋರಿಸಿದ್ದೀನಿ. ಸೊ ಯು ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್. ದೋಸ್ ಆರ್ ದ ಸ್ಟೆಪ್ಸ್ ವಿಚ್ ಐ ಹ್ಯಾವ್ ಟೋಲ್ಡ್ ಯು. ದಿಸ್ ದ ಓಲ್ಡ್ ಸಿಸ್ಟಮ್. ನೀವು ವಿಂಡೋಸ್ 7 8ಗೆ ಸಪೋರ್ಟ್ ಆಗ್ತಕ್ಕಂಥದ್ದು ಇದು. ಸೊ ಡೋಂಟ್ ವರಿ ಅಬೌಟ್ ದೋಸ್ ಥಿಂಗ್ಸ್ which I told you. Right, so this is about the Java program, virtual machine. ಮತ್ತು Java virtual machine ಅಂದ್ರೆ ಏನಂತ ಗೊತ್ತಾಯ್ತು. Java features ಗೊತ್ತಾಯ್ತು. Interpreted, high performance, distributed. Okay, robust ಅಂದ್ರೆ ಏನಂತ ಅರ್ಥ ಆಯ್ತು. So multi-threaded and architectural, neutral, network neutral ಅಂದ್ರೆ ಏನಂತ ಅರ್ಥ ಆಯ್ತು. ಇಂಟರ್ಪ್ರಿಟೆಡ್ ಅಂಡ್ ಹೈ ಪರ್ಫಾರ್ಮೆನ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಓಕೆ, ರೈಟ್. ಡಿಸ್ಟ್ರಿಬ್ಯೂಟೆಡ್ ಅಂತ ಏನು ಕರಿತೀವಿ, ಡ್ಯೂ ಟು ನೆಟ್ವರ್ಕ್ ಪ್ರೋಗ್ರಾಮಿಂಗ್, TCP/IP. ಓಕೆ, ಸೊ ಡೈನಾಮಿಕ್ ಅಂತ ಯಾಕಂತೀವಿ, ಯು ಕ್ಯಾನ್ ರನ್ ದ ಅಪ್ಲಿಕೇಶನ್ ಲೈಕ್ ವಿಚ್ ರನ್ ಆನ್ ಬ್ರೌಸರ್, ದಟ್ ಈಸ್ ಇಂಟರ್ನೆಟ್. ದಟ್ ಈಸ್ ಆಲ್ಸೋ ಟೈಪ್ ಆಫ್ ಎಕ್ಸಾಂಪಲ್ ಆಪ್ಲೆಟ್. ಓಕೆ, ಸೊ ಇದಿಷ್ಟು ಫೀಚರ್ಸ್ ಆಫ್ ಜಾವಾ ಆಯಿತು. ಅಂಡ್ JVM ಅಂದ್ರೆ ಏನು ತಿಳ್ಕೊಂಡ್ವಿ. ಆಮೇಲೆ ಎನ್ವಿರಾನ್ಮೆಂಟ್ ವೇರಿಯಬಲ್ ಸೆಟ್ ಮಾಡೋದನ್ನ ತಿಳ್ಕೊಂಡ್ವಿ. ಉಳಿದಿನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಕ್ಲಾಸ್ಗೆ ಇಷ್ಟು ಸಾಕು. ಪ್ಲೀಸ್ ಗೋ ಥ್ರೂ ದಿ ವಿಡಿಯೋ ಬಿಫೋರ್ ಯು ಕಮ್ ಟು ದಿ ಕ್ಲಾಸ್. ರೈಟ್, ಥ್ಯಾಂಕ್ ಯು.